ಬಿಡದಿ ಟೌನ್ಶಿಪ್ ಹೋರಾಟಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಬಿಡದಿಯಲ್ಲಿ ಸರ್ವೆಗೆ ಬಂದವರಿಗೆ ಪೊರ್ಕೆ ಇಟ್ಟು ಬಿದ್ದಿದೆ. ಅಧಿಕಾರಿಗಳ ಕಾರಿಗೆ ಮಹಿಳೆಯರು ಮುತ್ತಿಗೆ ಹಾಕಿದ್ದಾರೆ. ಮಹಿಳೆಯರಿಂದ ಮುತ್ತಿಗೆ ಹಾಕಿ ಪೊಲೀಸರ ಎದುರೇ ಮಹಿಳೆಯರು ಪೊರಕೆ ಪ್ರಹಾರವನ್ನು ಮಾಡಿಬಿಟ್ರು. ಅಂದ್ರೆ ಪೊರ್ಕೆ ಹೊಡೆದೇ ಬಿಟ್ರು. ಬಿಡದಿ ಭೈರಮಂಗಲದಲ್ಲಿ ರೈತಾಕ್ರೋಶ ಅನ್ನೋದು ತಾರಕಕ್ಕೆ ಏರ್ತಾ ಇದೆ. ಜೆಎಂಸಿ ಸರ್ವೆ ಅಧಿಕಾರಿಗಳ ವಿರುದ್ಧ ರೈತರು ಕೆಂಡಾಮಂಡಲರಾಗಿದ್ದಾರೆ. ಅಧಿಕಾರಿಗಳ ಕಾರಿನ ಗ್ಲಾಸ್ ಒಡೆದು ಅನ್ನದಾತರು ಕಿಡಿಕಾರ್ತಾ ಇದ್ದಾರೆ. ಶಾಸಕ ಬಾಲಕೃಷ್ಣ ವಿರುದ್ಧ ರೈತ ಮಹಿಳೆಯರು ಕೆಂಡಾಕಾರ್ತಾ ಇದ್ದಾರೆ. ಸ್ಥಳಕ್ಕೆ ಶಾಸಕರು ಹಾಗೂ ಅಲ್ಲಿನ ಡಿಸಿ ಬರಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಭೈರಮಂಗಲ ಗ್ರಾಮದ ಸುತ್ತಮುತ್ತ ಬಿಗುವಿನ ವಾತಾವರಣ ಇದೆ. ತೀರಾ ಆತಂಕ ಆಗೋ ವಿಚಾರ ಏನು ಗೊತ್ತಾ, 1.5 ವರ್ಷ ದಾಟ್ತು ಈ ಪ್ರತಿಭಟನೆ ಮಾಡೋಕೆ ಅಥವಾ ಹೋರಾಟಕ್ಕೆ ಅವ್ರು ಇಳಿದು. ಈ ಹೋರಾಟಕ್ಕೆ ಇಲ್ಲಿ ತನಕ ಒಂದು ಸಲ ಗ್ರಾಮದೊಳಗೆ ಹೋಗಿ ಅಥವಾ ಬಿಡದಿ ಭಾಗಕ್ಕೆ ಹೋಗಿ ಎಲ್ಲೆಲ್ಲಿ ರೈತರ ಜಮೀನುಗಳು ಬೇಕು ಅಂತ ಇವರು ನಿರ್ಧಾರ ಮಾಡಿದರೋ ಆ ಭಾಗದ ರೈತರ ಹತ್ರ ಒಂದು ಸಲವೂ ಮಾತನಾಡೋ ಪ್ರಯತ್ನವನ್ನ ಆ ಭಾಗದ MLA ಮಾಡ್ಲೇ ಇಲ್ವಲ್ಲ, ಅದು ಅವಮಾನ. ಭಾರಿ ಶೇಮ್ ಅನ್ಸುತ್ತೆ. ಅರೆ, ಸರ್ವೆ ಮಾಡಕ್ ಹೋಗಿರೋರಿಗೆ ಕತೆ ಏನ್ ಹೇಳಿ, ಅವ್ರದ್ದು ಪೊಲೀಸರು ಮತ್ತೆ ಆಫೀಸರ್ಸ್ ಗಳನ್ನ ಕಳ್ಸಿರ್ತಾರೆ, ಅವ್ರು ಹೋಗಿರ್ತಾರೆ. ಈಗ ರೈತರು ಯಾರು ಬರ್ಲಿಲ್ಲ ಅಂದ್ರೆ ಯಾರು ನನ್ನ ಮನೆ ಜಾಗಕ್ಕೆ ಬಂದು ಟೇಪ್ ಇಟ್ಕೊಳ್ತಾರೆ, ಅಳತೆ ಮಾಡಕ್ ಹೋಗ್ತಾರೆ, ಅವ್ರಿಗೆ ಅಲ್ವಾ ಆಕ್ರೋಶವನ್ನ ತಿರ್ಸ್ಕೋಬೇಕಾಗಿರೋದು. ನೋಡಿ, ಇಲ್ಲಿ ಹಿಂಗ್ ನಡೀತಾ ಇದೆ ಹೈ ಡ್ರಾಮಾ. ವಿಚಾರ ಇಷ್ಟೇ, ನನ್ನ ಮನೆ ಜಾಗ, ನನ್ನ ಮನೆ ಜಮೀನನ್ನ ನನಗೆ ಬಿಟ್ಬಿಡಿ ಅಂತ. 1.5 ವರ್ಷ ದಾಟ್ತು. ಕಾರಿನ ಗ್ಲಾಸ್ನ ಪೀಸ್ ಮಾಡಿ ಹಾಕಿದ್ರು. ಅಲ್ಲ, ಈಗ ಇದೊಂಥರ ಹೆಂಗಾಗ್ಬಿಡ್ತದೆ, ಡೆವಲಪ್ಮೆಂಟ್ ಅಂದ್ರೆ ಏನು, ಎಲ್ಲ ಕಡ್ದು ನಗರೀಕರಣ ಮಾಡ್ಬಿಡದ. ಆಯ್ತಪ್ಪ, ನಿಮಗ್ ಬೇಕು ಬೆಂಗಳೂರಿಗೆ ಸಾಕಾಗ್ತಾ ಇಲ್ಲ ಜಾಗ, ಅದನ್ನ ಎಕ್ಸ್ಟೆಂಡ್ ಮಾಡ್ಬೇಕು. ಯಾರು ಕೊಡ್ತಾರೋ ಅವ್ರ ಹತ್ರ ತಗೊಳ್ಳಿ. ಕೊಡ್ದಲ್ಲ ಇರೋರ್ನ ಫೋರ್ಸ್ಫುಲ್ ಮಾಡ್ಬಿಟ್ರೆ ಅಟ್ಲೀಸ್ಟ್ ಕನ್ವಿನ್ಸ್ ಮಾಡ್ಬೇಕು. ನೀವು ತಗೊಳ್ಳೋದು ತಪ್ಪು ಸರಿ ಅನ್ನೋದು ನಮ್ಮ ವಾದವೇ ಅಲ್ಲ, ನಮ್ಮ ಮಾತು ಅಲ್ಲ. ಕನ್ವಿನ್ಸ್ ಮಾಡ್ಬೇಕಲ್ಲೇನ್ರಿ, ಒಪ್ಪಿಸ್ಬೇಕಲ್ವಾ. ಅಲ್ಲಿ ಜಾಗಕ್ಕೆ ಹೋಗಲ್ಲ ನೀವು ಅಂದ್ರೆ. 490 ದಿನವನ್ನ ಪೂರೈಸಿದೆ ಈ ಟೌನ್ಶಿಪ್ ವಿರೋಧಿ ಹೋರಾಟ ಬಿಡದಿಯಲ್ಲಿ. ಜಮೀನು ಸರ್ವೆಗೆ ಅಧಿಕಾರಿಗಳು ಬರ್ತಾ ಇದ್ದಾರೆ, ಅವ್ರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಜನ. ಮೊದಲು ಮಂಡಲಹಳ್ಳಿ ಜಮೀನು ಸರ್ವೆಗೆ ಸರ್ಕಾರದ ನೋಟಿಸ್ ಹೋಗುತ್ತೆ. ಮಂಡಲಹಳ್ಳಿಯಲ್ಲಿ ಸರ್ವೆ ನಡೆಸೋಕೆ ರೈತರು ಒಪ್ಕೊಂಡಿಲ್ಲ. ರೈತರ ಕಣ್ತಪ್ಪಿಸಿ ಬೇರೆ ಕಡೆ ಸರ್ವೆ ಮಾಡೋಕೆ ಅಧಿಕಾರಿಗಳು ಪ್ರಯತ್ನ ಪಟ್ಟರು. ರೈತ ಮಹಿಳೆಯರ ಆಕ್ರೋಶಕ್ಕೆ ಅಧಿಕಾರಿಗಳ ನಡೆ ಕಾರಣ ಆಗ್ತಾ ಇದೆ. ಸೊ ಬಿಡದಿ ಭೈರಮಂಗಲದಲ್ಲಿ ರೈತ ಮಹಿಳೆಯರ ಪ್ರೊಟೆಸ್ಟ್ ಅನ್ನೋದು ತಾರಕಕ್ಕೇರ್ತಾ ಇದೆ. ತೀರಾ ದುಃಖದ ಸಂಗತಿ ಅಂದ್ರೆ ಇದೆ, ವೋಟ್ ಹಾಕಿದವರಿಗೆ ತನ್ನ ಮುಖವನ್ನ ತೋರಿಸ್ತಾ ಇಲ್ವಲ್ಲ ಆ ಭಾಗದ MLA ಅಂತ. DK ಶಿವಕುಮಾರ್ ಅವರಾದ್ರೂ ಅಟ್ಲೀಸ್ಟ್ ಇಷ್ಟೆಲ್ಲ ವಿರೋಧಗಳು ಕೇಳಿ ಬರ್ತಾ ಇದೆಯಲ್ಲ, ಒಂದ್ಸಲ ಹೋಗಿ ಮಾತಾಡೋಣ ಅನ್ಬೇಕು, ವಿಧಾನಸೌಧದಲ್ಲಿ ಮಾತಾಡೋಣ ಅಂತಾರೆ. JDS ಅವರು ಆರಂಭದ ಶೂರತ್ವ ಅನ್ನೋ ರೀತಿಯಲ್ಲಿ ಪ್ರೊಟೆಸ್ಟ್ ಮಾಡಿದ್ರು. ಏನಲ್ಲಿ ರ್ಯಾಲಿ ಗಿಲಿ ಎಲ್ಲ ಮಾಡಿದ್ರು. ಈಗ ಎಲ್ಲಿ ಹೋದ್ರು? ಹೋಗಿ ಮೆಜರ್ಮೆಂಟ್ ಅಥವಾ ಅಳತೆಗೆ ಹೋಗಿದ್ದಾರೆ. ಏನ್ ಮಾಡ್ಬೇಕು ರೈತರು? ತನ್ನ ಮನೆ ಜಾಗ ಉಳಿಸ್ಕೊಳಕ್ ಆಗ್ತಾ ಇಲ್ಲ. ಇದು ತೀರಾ ಅನ್ಯಾಯ ರೀ. ಇದು ಭೂಮಿ ತಗಳ್ತಿರೋ ಬಿಡ್ತಿರೋದು ನಿಮಗ್ ಬಿಟ್ಟಿದ್ದು. ಒಟ್ಟು ಒಪ್ಪಿಸ್ಬೇಕಲ್ಲ ಅವ್ರನ್ನ, ನಿಮಗ್ ಬೇಕೇ ಬೇಕು. ಹಿಡ್ದ ಈ ಮಕ್ಕಳು ರಚ್ಚೆ ಹಿಡಿತಾರಲ್ಲ, ಹಂಗೆ ಹಿಡ್ದು ಕೂತ್ ಬಿಟ್ಟಿದ್ದೀರಿ. ಆ ಭಾಗಕ್ಕೆ ಹೋಗಿ ಮಾತಾಡ್ಬೇಕಲ್ವಾ ರೈತರ ಹತ್ರ. ವೋಟ್ ಹಾಕ್ಬೇಕಾದ್ರೆ ಹೋಗಿದ್ದೀರಿ, ವೋಟ್ ಹಾಕಿದ್ಮೇಲೆ ಹಿಂಗ್ ಮಾಡ್ಬಿಟ್ರೆ ಆ ಭಾಗದ MLA ಮಾಗಡಿ ಬಾಲಕೃಷ್ಣ ಅವರು ಕೇಳ್ತಿದ್ದಾರೆ, ಮಿಸ್ಟರ್ ಬಾಲಕೃಷ್ಣ ಅವರೇ ಎಲ್ರಿ ಇದ್ದೀರಿ? ವೋಟ್ ಹಾಕಿದ್ವಲ್ಲ ನಿಮಗೆ, ಎಲ್ರಿ ಇದ್ದೀರಿ ನೀವು? ನಿಮ್ಮೂರಿನ ಜನರ ರೈತರ ಮೇಲೆ ಪ್ರಹಾರ ಮಾಡ್ತಾ ಇದಾರೆ, ಎಲ್ರಿ ಹೋಗಿದ್ದೀರಿ? ಯಾವಾಗ 1 ಇಂಚು ಭೂಮಿ ಕೊಡಬೇಡಿ ಅಂದ್ರು. ಈಗ ಮೀಡಿಯಾಗಳಲ್ಲಿ ಕುತ್ಕೊಂಡು ಏನಾಗಲ್ಲ, ಎಂತದ್ದು ಬೆಂಗಳೂರು ಅಭಿವೃದ್ಧಿಗೆ ಅಂತ ಮಾತಾಡ್ತಿರಲ್ಲ, ಹೆಂಗ್ರಿ ಮನ್ಸು ಬರುತ್ತೆ ನಿಮ್ಗೆ ಅಂತ ಕೇಳ್ತಾ ಇದಾರೆ. ವೋಟ್ ಹಾಕ್ದವ್ರು ಕೇಳ್ತಾ ಇದ್ದಾರೆ, ಉತ್ತರ ಕೊಡ್ಬೇಕಲ್ವಾ? ಅವ್ರ ಆಕ್ರೋಶ ನೋಡ್ರಿ. ಆ ನೇಗಿಲಿಟ್ಕೊಂಡು ಬಿತ್ತಿ ಅನ್ನ ಬೆಳೆದು ನಮ್ಮ ತಟ್ಟೆಗೆ ಹಾಕ್ಬೇಕಾಗಿರೋರ್ ಕೈಯಲ್ಲಿ ಪೊರ್ಕೆ ಇಟ್ಕೊಳ್ಳುವಷ್ಟು ಕೋಪ ತರಿಸ್ತಾ ಇದ್ದೀರಿ ನೀವುಗಳು ಅಂದ್ರೆ ಯಾರ ತಪ್ಪು? ಹೋರಾಟ ಮಾಡ್ತಾ ಇದ್ವಿ ಸರ್. ಇವರೆಲ್ಲ ರೈತರನ್ನೆಲ್ಲ ಮೋಸ ಮಾಡಿ ಈ ತರ ಎಲ್ಲ ರೊಚ್ಚಿಗೆ ಎಬ್ಬಿಸಿ ಪೊಲೀಸ್ನವರು ರೈತರಿಗೆಲ್ಲ ತಳ್ಳಿ ನೂಕಿ ಹೊಡೆದು ರೈತರು ಅಸ್ವಸ್ಥ ಆಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಸರ್. ಈಗ ಪೊಲೀಸ್ನವ್ರಿಗೆಲ್ಲ ದುಡ್ಡು ಕೊಟ್ಟು ಅವ್ರನ್ನೆಲ್ಲ ದರೋಡೆನೆ ಮಾಡ್ತಾವ್ರೆ ಸರ್. ನಮ್ಗೆಲ್ಲ ರೈತರಿಗೆಲ್ಲ ಮೋಸ ಮಾಡ್ತಾ ಇದ್ದಾರೆ. ನಮ್ ಭೂಮಿ ಕೊಡಲ್ಲ ಅಂದ್ರೂ ಕೊಡೋರ್ನ ಹೆಂಗಾದ್ರು ಅವರು ಈಗ DC ಆಫೀಸಲ್ಲಿ ಹೇಳಿದ್ದಾರೆ, ನಮಗ್ ಕೊಡದೇ ಇರೋರ್ಗೊಂದು ನೋಟಿಸು, ಕೊಡೋರ್ಗೊಂದು ನೋಟಿಸ್ ಮಾಡಿ ಅವ್ರು ಸರ್ವೆ ಮಾಡ್ಕೊಳ್ಳಿ ಅಂತ. ಆ ತರ ಮಾಡೋದ್ ಬಿಟ್ಟು ನಮ್ನ ರೈತರುಗಳಿಗೆಲ್ಲ ಮೋಸ ಮಾಡಿ ನಾವು ರೈತರು ಕೊಡ್ತೀವಿ ಅಂತ ಇಲ್ದೇ ಇರೋದ್ನೆಲ್ಲ ಹೇಳಿ ಯಾಕೆ ಸರ್ ನಮ್ನ ಈ ತರ ಮಾಡ್ತಾ ಇದ್ದಾರೆ? ರೋಡ್ಗೆ ಪರ್ಕೆ ಹಿಡ್ಕೊಂಡು ಈ ತರ ಎಲ್ಲ ರೈತರ ಹಾಳು ಮಾಡೋ ಜೀವನ ಯಾಕೆ ಸರ್ ಮಾಡ್ಬೇಕು ಇವರು? ನಾವು ಶಾಂತವಾಗಿ ನಾವು ಹೋರಾಟ ಮಾಡ್ತಿದ್ವಿ ಸರ್. ಇವತ್ತು ಎಲ್ಲ ರೈತರಿಗೆ ಪೊಲೀಸ್ನವರು ಹೊಡೆದ್ರು,
ರೈತರನ್ನು ಹೊಡೆದಿದ್ದಾರೆ ಸರ್. ಶಾಂತವಾಗಿ ಹೋರಾಟ ಮಾಡ್ತಾ ಇದ್ವಿ ಸರ್. ಇವರೆಲ್ಲ ರೈತರನ್ನೆಲ್ಲ ಮೋಸ ಮಾಡಿ ಈ ತರ ಎಲ್ಲ. ಕಳೆದ 500 ದಿನಗಳಿಂದ ಬಿಡದಿ ಟೌನ್ಶಿಪ್ನ ವಿರೋಧವಾಗಿ ಅಲ್ಲಿಯ ಕೃಷಿಕರು ಹೋರಾಟವನ್ನೇನು ಮಾಡ್ತಾ ಇದ್ದಾರೆ. ಆ ಕೃಷಿಕರ ಹೋರಾಟದಲ್ಲಿ ಆ ಸ್ಥಳದ ಮಹಿಳೆಯರು ಹಲವಾರು ಹಿರಿಯರ ಒಂದು ಹೋರಾಟಕ್ಕೆ ನಿರಂತರವಾದಂಥ ಬೆಂಬಲವನ್ನು ಶಾಂತಿಯುತವಾಗಿ ನೀಡ್ತಾ ಇರ್ತಕ್ಕಂಥದ್ದೇನಿದೆ. ಇವತ್ತು ಏಕಾಏಕಿ ಸರ್ಕಾರದ ಅಧಿಕಾರಿಗಳು ಅಲ್ಲಿ ಸರ್ವೆ ಮಾಡಲಿಕ್ಕೆ ಬಂದಾಗ ಅಹಿತಕರ ಘಟನೆಗಳು ಏನು ನಡೆದಿರ್ತಕ್ಕಂಥದ್ದಕ್ಕೆ ಇವತ್ತು ಸರ್ಕಾರದ ಚಿಂತಾವಣೆಯೇ ಏನಿದೆ, ನಮ್ಮ ರೈತ ಬಂಧುಗಳಿಗೆ, ನನ್ನ ತಾಯಂದರಿಗೆ, ರೈತ ಜೀವನವನ್ನು ನಿರ್ವಹಿಸ್ತಕ್ಕಂಥ ತಾಯಂದರಿಗೆ ಮನವಿ ಮಾಡ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ಯಾವುದೇ ಕೆಟ್ಟ ಘಟನೆಗಳಿಗೆ ಅವಕಾಶ ಕೊಡದೆ ಇವತ್ತು ಶಾಂತಿಯುತವಂತ ನಿಮ್ಮ ಹೋರಾಟ ಏನಿದೆ ಅದನ್ನು ಮುಂದುವರಿಸಿ ಕಾನೂನಿನ ವ್ಯಾಪ್ತಿಯಲ್ಲಿ ನಿಮ್ಮ ಪರವಾದ ನ್ಯಾಯವನ್ನು ತರ್ತಕ್ಕಂಥದ್ದಕ್ಕೆ ಹೋರಾಟ ಮಾಡಲಿಕ್ಕೆ ಈಗಾಗಲೇ ಹಲವಾರು ಜನ ತಯಾರಿರ್ತಕ್ಕಂಥದ್ದೇನಿದೆ. ಆ ಹಿನ್ನೆಲೆಯಲ್ಲಿ ನಿಮ್ಮ ಹೋರಾಟದಲ್ಲಿ ಯಾವುದೇ ರೀತಿಯ ಸರ್ಕಾರದ ದೌರ್ಜನ್ಯ ದುರ್ಬಳಕೆಗೆ ನಿಮ್ಮ ಶಾಂತಿಯುತ ಹೋರಾಟಕ್ಕೆ ಯಾವುದೇ ರೀತಿಯ ವಿರೋಧ ಆಗಬಹುದು ಅಂತಕ್ಕಂಥ ನಾನು ಹೇಳಲಿಕ್ಕೆ ಬಯಸ್ತೀನಿ. ಕಳೆದ 500 ದಿನಗಳಿಂದ ಬಿಡದಿ ಇದು ನಿಜಕ್ಕೂ ಆತಂಕಕಾರಿ ಬೆಳವಣಿಗೆ. ಇದು ನಾನು ಇಷ್ಟು ತನಕ ಹೇಳ್ತಾ ಇದ್ದೆ, ನೇಗ್ಲಿಡ್ಕೊಳ್ಳೋ ಕೈ, ಅನ್ನ ಹಾಕೋ ಕೈ ಇವತ್ತು ಪೊರ್ಕೆ ತಗೊಂಡು ಆಫೀಸರ್ಸ್ಗಳಿಗೆ ಹೆದರಿಸುತ್ತೆ ಅಥವಾ ಹೊಡೆಯೋ ಹಂತಕ್ಕೆ ಹೋಗಿದೆ. ಅಂದರೆ ಅವರ ಫ್ರಸ್ಟ್ರೇಷನ್ ಲೆವೆಲ್ ಯಾವ ಹಂತಕ್ಕೆ ಹೋಗಿದೆ ಅಂತ. ನಾನು ಐ ರಿಪೀಟ್, ನೀವು ತಗೊಳ್ತಿರೋ ಬಿಡ್ತಿರೋ ಆ ಜಾಗವನ್ನು, ಅವ್ರು ಕೊಡ್ಲಿಲ್ಲ ಅಂದ್ರೂ ಫೋರ್ಸ್ಫುಲ್ಲಿ ತಗೊಳ್ತಿರೋ, ಅದೆಲ್ಲ ವಿಚಾರ ಒಪ್ಪಿಸ್ಬೇಕು. ಒಂದು ಕನ್ವಿನ್ಸ್ ಮಾಡಿ ಅವ್ರಿಗೆ, ಇಲ್ವಾ ನೀವು ಕನ್ವಿನ್ಸ್ ಆಗಿ. ಎರಡನ್ನೂ ಬಿಟ್ಟು ನನ್ನ ಮನೆ ಜಾಗ ನಾನು ಹೆಂಗ್ರಿ ನನಗೆ ಇಷ್ಟ ಇಲ್ಲಾದ್ರೂ ಕೊಡೋಕ್ಕಾಗತ್ತೆ? ಯಾರು ಕೊಡ್ತಾರೆ ಅವ್ರ ಹತ್ರ ತಗೊಳ್ಳಿ, ಅದನ್ನು ಡೆವಲಪ್ಮೆಂಟ್ ಮಾಡಿ. ಆ ಭಾಗದ MLA ಕಾಣಿಸಲ್ಲ ಆ ಊರಿನಲ್ಲಿ. ಬೆಂಗಳೂರು ತುಂಬಾ ಓಡಾಡ್ತಾರೆ, ಮಿನಿಸ್ಟರ್ ಆಗಕ್ಕೆ ಅನ್ಕೊಂಡು ಸೂಟು ಬುಟ್ಟು ಹೊಲಿಸ್ಕೊಂಡು ಓಡಾಡ್ತಾ ಇದ್ದಾರೆ. ನಾವು ಪುಣ್ಯಾತ್ಮ ಗೊತ್ತಿಲ್ಲ ಆ ಭಾಗದ MLA ಏನಾದ್ರು ಎಲ್ಲಿ ಹೋಗಿದ್ದಾರೆ ಅಂತ. ಆ ಭಾಗಕ್ಕೆ ಹೋಗ್ತಾನೆ ಇಲ್ವಲ್ಲ, ಬಾಯ್ ಬಿಟ್ಟು ಹೇಳ್ತಾರೆ, ಹೊಡಿತಾರಂತೆ. ಇದು ಯಾರಾದ್ರೂ MLA ಮಾತಾಡೋ ಮಾತೇನ್ರಿ ಈ ರೀತಿಯಾಗಿ? ನಂಬರ್ 1. 2, DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು. ಇವಾಗ ನೀವು ಖುದ್ದಾಗಿ ರೈತರು ಪರ ಅಂತ ಮಾತಾಡೋರು, ಇಲ್ಲೂ ಕೂಡ ರೈತರೇ ಇರೋದು. ರೈತರು ಪರವಾಗಿರ್ತಿರೋ ನೋಡಿ, ಅಲ್ಲಿ ಕಲ್ ತಗೊಂಡು ಕಾರಿನ ಗಾಜಿಗೆ ಹೊಡಿತಾ ಇದ್ದಾರೆ, ಪೊರ್ಕೆ ತಗೊಂಡು ಆಫೀಸರ್ಸ್ಗಳಿಗೆ ಹೊಡಿತಾ ಇದ್ದಾರೆ. ಅಂದ್ರೆ ಒಂದು ಹಿಡಿ ಹಾಕಿ ಕಂಡ್ಗ ಬೆಳೆಯೋ ಕೈ ಅದು, ಅನ್ನ ಹಾಕೋ ಕೈ ಅದು. ಇವತ್ತು ಇಷ್ಟೊಂದು ಆಕ್ರೋಶ ಭರಿತರಾಗಿದ್ದಾರೆ ಅಂದ್ರೆ ಕಾರಣ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು. ಅಂಡ್ ಬೆಂಗಳೂರು ಮಿನಿಸ್ಟ್ರು, ನಗರಾಭಿವೃದ್ಧಿ ಸಚಿವರು, ಬೆಂಗಳೂರು ಒಳಗೆ ಬರೀ ಫುಟ್ಪಾತ್ ಅಂತ ನೋಡೋದಲ್ಲ. ಈಗ ಇದನ್ನ ಹೆಂಗ್ ಡೆವಲಪ್ಮೆಂಟ್ ಮಾಡಬೇಕು ಅಂತ ಬರುತ್ತೋ ನಿಮ್ಮ ಅಥಾರಿಟಿಗೆ ಬರುತ್ತೆ. ಹಣ ಗಿಣ ರಿಲೀಸ್ ಮಾಡಿದ್ರೆ ನೀವೇ ಮಾಡಬೇಕು, ನೀವಾದ್ರೂ ಗಮನ ಹರಿಸ್ಬೇಕಲ್ವಾ? ನೋಡಿ, ಅಲ್ಲಿ ಕೈಯಲ್ಲಿ ಬಾಟಲ್ನೆಲ್ಲ ಇಟ್ಕೊಂಡು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆಫೀಸರ್ಸ್ಗಳಿಗೆ. ಆಮೇಲೆ ಪಾಪ ಈ ಆಫೀಸರ್ಸ್ಗಳಿಗೆ ಹೆಂಗೆ ಅಂದ್ರೆ ಹೇಳಿ ಕಳ್ಸಿರ್ತಾರೆ, ಪೊಲೀಸ್ ಆಫೀಸರ್ಸ್ಗಳಾಗಿರ್ಲಿ ಅಥವಾ ಅಲ್ಲಿ ಅಳತೆ ತಗೊಳಕ್ ಹೋಗಿರೋರಾಗಿರ್ಲಿ, ಏನ್ ಮಾಡ್ತಾರೆ ಅವರು? ರಾಜಕಾರಣಿಗಳು ಹೇಳ್ದಂಗೆ ಕೇಳಬೇಕು. ರೈತಾಕ್ರೋಶಕ್ಕೆ ಬೆದರಿ ಅಧಿಕಾರಿಗಳ ತಂಡ ಅಲ್ಲಿಂದ ಓಡೋ ಚಲಾಪಿಲಿ ಆಗಿದೆ. ರೈತಾಕ್ರೋಶಕ್ಕೆ ಅಧಿಕಾರಿಗಳ ಕಾರಿನ ಗಾಜೆ ಪುಡಿಯಾಗಿದೆ. ಕಲ್ಲು ದೊಣ್ಣೆಗಳಿಂದ ಅಧಿಕಾರಿಗಳನ್ನ ಅಟ್ಟಾಡಿಸ್ತಾ ಇದ್ದಾರೆ ರೈತರು. ವಿಚಾರ ಇಷ್ಟೇ, ನನ್ನ ಮನೆ ಜಾಗ ನಾನು ಬಿಟ್ಕೊಡಲ್ಲ, ನೀವು 2 ಕೋಟಿ ಅಲ್ಲ 20 ಕೋಟಿ ಕೊಡ್ತೀನಿ ಅಂದ್ರು ನನ್ನ ಮನೆ 1 ಅಡಿನೂ ನಾನು ಮಾರಲ್ಲ, ಭೂಮಿಯನ್ನ ಮಾರಲ್ಲ ಅಂತ. ಬಿಡದಿ ಟೌನ್ಶಿಪ್, ಬೆಂಗಳೂರು ಸಾಕಾಗ್ತಾ ಇಲ್ಲ, ಬೆಂಗಳೂರು ಕಂಜೆಸ್ಟ್ ಆಗ್ತಾ ಇದೆ. ಸೊ ಅಲ್ಲೂ ಕೂಡ ಬೆಂಗಳೂರನ್ನ ವಿಸ್ತರಿಸೋಣ ಅಂತ ಹೋದ್ರು. ಆ ಜಾಗಕ್ಕೆ ಯಾರಾದ್ರೂ ಪುಣ್ಯಾತ್ಮರು ಹೋಗಿ ಬಂದ್ಬಿಟ್ಟಿದ್ರೆ ಸುತ್ತಲೂ ಹಸಿರು, ಮಲೆನಾಡೆ ನಾಚಬೇಕು, ಆ ಪ್ರಮಾಣದ ಹಸಿರು ಬಿಡದಿ ಸುತ್ತಮುತ್ತ ಇದೆ. ಪ್ರತಿಯೊಬ್ರು ಮನೇಲೂ ಹೈನುಗಾರಿಕೆ ಇದೆ, ಕೃಷಿ ಮಾಡ್ತಾ ಇದ್ದಾರೆ. ಅಂತ ಭೂಮಿನ ಕಡ್ದು ಅಲ್ಲಿರುವಂತಹ ಮರಗಳನ್ನು ಕಡ್ದು ಕಾಂಕ್ರೀಟ್ ಕಾರ್ಡ್ ಮಾಡ್ತೀವಿ ಅಂದ್ರೆ ಯಾರು ಒಪ್ಕೊಂತಾರೆ? ಅನ್ನ ತಿನ್ನೋರು ಅದನ್ನ. ಈಗ ಡಿಸಿಗೆ ಜಿಲ್ಲೆಗೆ ಒಂದು ತಂದೆ ಅಂತ ಹೇಳ್ತಾರೆ, ಅವ್ರಿಗೇನ್ ಹೇಳ್ತೀರಿ? ಈಗ ಡಿಸಿಗೆ ಸುಸ್ವಾಗತ ಮಾಡ್ದ. 4 ಜನ ಹೋಗಿದಾಗ 144 ಇದ್ರಲ್ಲಿ ಸಾವಿರಾರು ಜನಕ್ಕೆ ಅವನಂತ ತಾಕತ್ತಿಲ್ಲ. ನಮ್ಮ ಬೈರ್ಮಂಗ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದು ನಾನು ಹಾಕ್ಲಿ ನೋಡೇ ಬಿಡೋಣ. ಅವ್ನ ತಾಕತ್ತ ನಮ್ ತಾಕತ್ತ ಬಂದು ಬೈರ್ಮಂಗ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಕೇಳ್ಬೇಕಾಯ್ತು 26 ಹಳ್ಳಿಯರ್ನ. ಡಿಸಿ ಬರ್ಲಿ ಅವತ್ತಿಂದ? ಯಾವನ ಬರ್ಲಿಲ್ಲ, ಯಾವ ಡಿಸಿನೂ ಬರ್ಲಿಲ್ಲ, ಯಾವನ
ಬರ್ಲಿಲ್ಲ ಅವ್ನಿಗೆ ಏನ್ ಹೇಳ್ತೀರಿ ಡಿ ಸಿಗೆ ಬಾಲಕೃಷ್ಣ ಅವತ್ತು ಹೇಳಿದ್ನಲ್ಲ ಪುಸ್ತಕ